ಗೈಸ್ ಇವತ್ತು ನಾವು ಒಂದು ಯೂಟ್ಯೂಬ್ ಬಗ್ಗೆ ಸಣ್ಣ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಏನು ಅಂತ ಅಂದ್ರೆ ಗೈಸ್, ಯೂಟ್ಯೂಬ್ ಇಂದ ಹೊಸ ಅಪ್ಡೇಟ್ ಬಂದೈತೆ. ಯೂಟ್ಯೂಬ್ ನ ಮಾನಿಟೈಸೇಷನ್ ಮಾಡಿಸ್ಬೇಕು ಅಂತ ಅಂದ್ರೆ ಇನ್ನು 5 ತಿಂಗಳು ಬಿಟ್ಕೊಂಡು ಅಂದ್ರೆ 2027ಕ್ಕೆ ಇವಾಗ 4,000 ವಾಚ್ ಅವರ್ ಇರೋದು, ನೆಕ್ಸ್ಟ್ 8,000 ವಾಚ್ ಅವರ್ ಆಗ್ತಾ ಇದೆ. ಆಮೇಲೆ 10 ಮಿಲಿಯನ್ ಶಾರ್ಟ್ ವ್ಯೂ ಮಾನಿಟೈಸೇಷನ್ಗೆ ಪರ್ಮಿಷನ್ ಇತ್ತು, ಇವಾಗ 20 ಮಿಲಿಯನ್ ಅಂದ್ರೆ 1 ಕೋಟಿ ಇತ್ತು, ಇವಾಗ 2 ಕೋಟಿ. ಮತ್ತೆ 8,000 ವಾಚರ್ಸ್. ಬನ್ನಿ ಇವಾಗ ಹೆಂಗಿದೆ ಏನಿದೆ ಅಂತ ತೋರಿಸ್ಕೊಡ್ತೀನಿ. ಹೆಂಗೆ ಯೂಟ್ಯೂಬ್ ನನಗೆ ಗೊತ್ತಿರೋಷ್ಟು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಏನು ಅಂತ ಗೈಸ್. ಇವಾಗ ನೀವು ನಾರ್ಮಲ್ ಆಗಿ ನೋಡ್ಬೋದು, ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ನಂದು ಸ್ಕ್ರೀನ್ ರೆಕಾರ್ಡರ್ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಆಲ್ರೆಡಿ ಇವಾಗ ಬ್ಯಾಕ್ ಬರೋಣ. ನಂದು ಬೇರೆ ಒಂದು ಗೇಮಿಂಗ್ ಚಾನಲ್ ಇದೆ. ಅದಾದ್ಮೇಲೆ ನಿಮ್ಗೆ ಇವಾಗ ನನ್ನ ಮೇನ್ ಅಕೌಂಟ್ ತೆಗಿತೀನಿ. ಮೇನ್ ಅಕೌಂಟ್ ತೆಗೆದಂದ್ರೆ ಅದು ಇದು ಏನೇನೋ ಇದೆ ಗೈಸ್. ಮೇನ್ ಅಕೌಂಟಲ್ಲಿ ತೆಗೆದ್ರೆ ಇವಾಗ ನೋಡ್ಬೋದು ನಂದು 11.3 ಅಂದ್ರೆ ಗೈಸ್ 11 ಅವರು ವಾಚ್ ಟೈಮ್ ಬಂದಿದೆ. 11 ಅವರು 3 ನಿಮಿಷ ಅಂದರೆ 3.3 ಅಂದರೆ ಎಕ್ಸೆಟ್ರಾ ಬೇರೆ ಏನೋ ಇರ್ತದೆ. 778 ವ್ಯೂಸ್ ಐತೆ. ಇವಾಗ ಅನಾಲಿಟಿಕ್ಸ್ ಬಂದರೆ ನಾನು ನಾರ್ಮಲ್ ಆಗಿ ಅನಾಲಿಟಿಕ್ಸ್ ಚೆಕ್ ಮಾಡ್ಕೋಬೇಕು ಗೈಸ್. ನಾನು ನೋಡಿ ಅನಾಲಿಟಿಕ್ಸ್ ಎಲ್ಲೂ ಡ್ರಾಪ್ ಆಗಿರೋದಿಲ್ಲ, ಬರೀ ಸಬ್ಸ್ಕ್ರೈಬರ್ಸ್ ಮಾತ್ರ ಕಮ್ಮಿ ಇದೆ. ಡ್ರಾಪ್ ಅಂದರೆ ಫುಲ್ ಡ್ರಾಪ್ ಆಗಿಲ್ಲ, ಬರೀ ಜಿಗ್ಜಾಗೇ ಇದೆ. ಅಂದರೆ ಆಲ್ಮೋಸ್ಟ್ ಆಲ್ ಕಂಟೆಂಟ್ ಎಲ್ಲರಿಗೂ ರೀಚ್ ಆಗ್ತಾ ಇದೆ, ಅಂದರೆ ಆಡಿಯನ್ಸ್ಗೆ ಹೋಗ್ತಾ ಇದೆ, ಬಟ್ ಅವರು ಕ್ಲಿಕ್ ಮಾಡ್ತಿಲ್ಲ. ನನ್ನ ಕಂಟೆಂಟಲ್ಲಿ ಇನ್ನೂ ಸ್ವಲ್ಪ ಉಕ್ ಅಂದರೆ ಸ್ಟಾರ್ಟಿಂಗ್ ಉಕ್ಕು ಗೈಸ್. ನಾನು ಇವಾಗ ಹೇಳ್ದೆ ಗೊತ್ತಾ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಎಂಡಿಂಗ್ ಬರೋದನ್ನ ಒಂದೇ ಸಣ್ಣ ಕ್ಲಿಪ್ಪಲ್ಲಿ ಇರ್ಬಿಡೋದು ಉಕ್ಕ ಅಂತ. ಅಂದರೆ ಕಂಟೆಂಟ್ಗೆ ಹೋದರೆ ನಾರ್ಮಲ್ಲು ಕಂಟೆಂಟ್ ಹೆಂಗೈತೆ, ಇಂಪ್ರಮೇಷನ್ ಅಂದರೆ ಪ್ರೊನೌನ್ಸಿಯೇಷನ್ ಬರಲ್ಲ, ಇಂಪ್ರಮೇಷನ್ ಅಂದರೆ 36,000 ಆಸ್ಪಾಸ್ ಇದೆ ಗೈಸ್. ಆಮೇಲೆ ಇದೆಲ್ಲ ಬೇರೆ ಇದರಲ್ಲಿ ಹೇಳ್ಕೊಡ್ತೀನಿ. ಏನು ಇನ್ಫಾರ್ಮೇಷನ್ ಅಂದರೆ ಏನು, ಮಂತ್ಲಿ ಆಡಿಯನ್ಸ್ ಅಂದರೆ ಏನು, ಸಬ್ಸ್ಕ್ರೈಬರ್ಸ್ ಇವೆಲ್ಲ ನಿಮ್ಗೆ ಗೊತ್ತಿರ್ತದೆ. ಆಡಿಯನ್ಸ್ ಬೈ ವಾಚ್ ಅಂದರೆ ಮಾಮೂಲಿ ಯೂಟ್ಯೂಬೇ ತೋರಿಸುತ್ತೆ. ಓಪನ್ ಮಾಡಿದ ತಕ್ಷಣ ಯೂಟ್ಯೂಬ್ನ ಅದೇ ತೋರಿಸುತ್ತೆ. ಅಲ್ಲಿಂದ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಆ ವಿಡಿಯೋನ, ಹಂಗೆ ಹಿಂಗೆ ಅಂತ. ಇದು ಗೈಸ್ ಬಂದು ಎಷ್ಟು ಜನ ಯಾವ ಡಿವೈಸಲ್ಲಿ ನೋಡ್ತಿದ್ದೆ. ನನ್ನ 93% ಮೊಬೈಲಲ್ಲಿ ನೋಡ್ತಿದ್ದಾರೆ, ಕಂಪ್ಯೂಟ್ರಲ್ಲಿ 3.2% ನೋಡ್ತಿದ್ದಾರೆ, ಟಿ ವಿಲಿ 2.6% ನೋಡ್ತಿದ್ದಾರೆ, ಲ್ಯಾಪ್ಟಾಪಲ್ಲಿ 0.6% ನನ್ನ ವ್ಲಾಗ್ನ ನೋಡ್ತಾ ಇದ್ದಾರೆ ತುಂಬ ಜನ. ಅಂದರೆ ಯಾರ್ಯಾರು ನಾನ್ ಸಬ್ಸ್ಕ್ರೈಬರ್ಸು ಗೈಸ್ ನನ್ನ ಹತ್ರ 46.9% ಇದ್ದಾರೆ. ಸಬ್ಸ್ಕ್ರೈಬರ್ಸ್ ಅಂದರೆ ನಾನ್ ಸಬ್ಸ್ಕ್ರೈಬರ್ ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು. ಸಬ್ಸ್ಕ್ರೈಬ್ಡ್ ಅಂತ ಅಂದರೆ ಯಾರು ಸಬ್ಸ್ಕ್ರೈಬ್ ಇವಾಗ ಆಲ್ರೆಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವರು ಗೈಸ್. ಇವಾಗ ಡೈರೆಕ್ಟು ಕಮ್ಯುನಿಟಿ, ನಂದು ಆ್ಯಕ್ಚುಲಿ ಕಮ್ಯುನಿಟಿ ಗೈಡ್ಲೈನ್ ಬಂದಿತ್ತು, ಅದನ್ನು ಕ್ಲೈಮ್ ಮಾಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಸೆಟ್ಟಿಂಗ್ಸಿಂದ ಕೆಳಗಡೆ ಇರೀರಿ. ಹಂಗೆ ಸೆಟ್ಟಿಂಗ್ಸಿಂದ ಇದು ಪೆನ್ ಐಕಾನ್ ತಗೋತೀನಿ, ಕಲರು ರೆಡ್ ತಗೊಳ್ಳೋಣ. ಇಲ್ಲಿ ಸೆಟ್ಟಿಂಗ್ಸಿಂದ ಕೆಳಗಡೆ ನೀವು ನೋಡ್ಬೋದು ಅಕೌಂಟ್ ಸ್ಟೇಟಸ್ ಅಂತ ಏನೋ ಇದೆ. ಇಲ್ಲಿ ನಿಮಗೆ ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆ, ಅಂದರೆ ಡೇಂಜರ್ ಅದು ಇದು ಒಂಥರ ಏನೋ ಕಾಣಿಸುತ್ತಲ್ಲ, ಆ ಥರ ಆ್ಯರೋ ಮಾರ್ಕ್ ಇದೆ. ಇವಾಗ ನಾವು ಅಲ್ಲಿಂದ ಅದ್ರೊಳಗಡೆ ಹೋದರೆ ನೀವು ನೋಡ್ಬೋದು ಅಲ್ಲಿ ವಾರ್ನಿಂಗ್ ನಾನ್ ಕಾಪಿರೈಟ್ ಸ್ಟ್ರೈಕ್ ಅಂತ ಏನು ನನ್ನ ಚಾನಲಲ್ಲಿ ಇಲ್ಲ. ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಅದ್ರಲ್ಲಿ ವಾರ್ನಿಂಗ್ ಬಂದಿದೆ. ಏನೋ ನಂದು ಒಂದು ವಿಡಿಯೋದಲ್ಲಿ ಬ್ಯಾಡ್ ವರ್ಡ್ ಏನೋ ಯೂಸ್ ಆಗಿತ್ತು, ಅದು ಅಂದರೆ ಚೈಲ್ಡ್ ಪಾಲಿಸಿ ಇದರಿಂದ ಇದಕ್ಕೆ ಸ್ಟ್ರಿಕ್ಟ್ ಮಾಡಿದ್ದಾರೆ. ನಾನು ಇದನ್ನು ಆಲ್ರೆಡಿ ಟೇಕ್ ಆ್ಯಕ್ಷನ್, ಇಲ್ಲಿ ನೋಡಿ ನೀವು ಆಲ್ರೆಡಿ ನಾನು ಇದನ್ನು ಆ್ಯಕ್ಷನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೋಡ್ಬೋದು ಇಲ್ಲಿ ಆಲ್ರೆಡಿ ಆ್ಯಕ್ಷನ್ ಆಗೈತೆ. ಇಲ್ಲಿ ನೋಡ್ಬೋದು ನಾನು ಇದನ್ನು ಕ್ಲೈಮ್ ಮಾಡಿದ್ದೀನಿ ಆಲ್ರೆಡಿ. ಅಂದರೆ ನಾನು ಅದನ್ನು ಕ್ಲೈಮ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮಿಂದ ಈ ಥರ ತಪ್ಪಾಗಲ್ಲ ಅಂತ. ಅದು 90 ಡೇಸ್ ಒಳಗಡೆ ನನಗೆ ಕ್ಲೈಮ್ ಆಗಿ ಇನ್ನೂ 90 ಡೇಸ್ ಆಗಿಲ್ಲ. 90 ಡೇಸ್ ಅಂದರೆ 3 ತಿಂಗಳು. ನಾನು ಅದನ್ನು ನೋಡಿರೋದೆ 1 ತಿಂಗಳು, ಸ್ಟ್ರೈಕ್ ಬಿದ್ದು 1 ತಿಂಗಳಾದ್ಮೇಲೆ ನಾನು ಅದನ್ನು ನೋಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋನ್ ಇದೆ ನಂದು, ಏನೂ ಇಲ್ಲ, ಚೆಕ್ಎಬಿಲಿಟಿ ಅವೆಲ್ಲ ಕರೆಕ್ಟಾಗಿ ಇದೆ. ಇವಾಗ ಗೈಸ್ ಮೇಯ್ನು ಅರ್ನಿಂಗ್ ಇದ್ರಲ್ಲಿ ಬರೋದ. ಅರ್ನಿಂಗಲ್ಲಿ ಗೈಸ್ ನೀವು ನೋಡ್ಬೋದು, ಫಸ್ಟು ಸಬ್ಸ್ಕ್ರೈಬರ್ಸು ಇವಾಗ ಏನಿದೆ ಅಂತ ಅಂದರೆ 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 500 ಸಬ್ಸ್ಕ್ರೈಬರ್ಸ್ನ ನಾನು ಆಲ್ರೆಡಿ 186 ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದ್ರ ಕೆಳಗಡೆ 3 ವೀಡಿಯೋ ಅಪ್ಲೋಡ್, ಅಂದರೆ ಸ್ಟಾರ್ಟಿಂಗು 3 ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಇರ್ತದೆ. ಒಂದು 3 ತಿಂಗಳ ಒಳಗಡೆ 3 ವೀಡಿಯೋ ಅಪ್ಲೋಡ್ ಆಗಿರಬೇಕು ಅಂತ. ಅದಾದಮೇಲೆ ವಾಚ್ ಅವರ್ಸ್ ಏನಿದೆ ಇಲ್ಲಿ, ಅದು ಏನಿದೆ 3,000 ಅವರ್. ಈಗ ನಾರ್ಮಲ್ ಒಂದು ಫಿಲಮ್ 3 ಅವರ್ ಇಲ್ಲ 2.25 3 ಅವರ್ ಇರ್ತದೆ. ಇದೇನಂತ ಅಂದರೆ 4 ಅವರ್
ವಾಚ್ ಟೈಮ್ ಅಂದರೆ 3000 ಅವರ್. ಒಂದೊಂದು ಚಾನಲ್ಗೆ 4 ಅವರ್ ಕೊಟ್ಟಿರ್ತಾರೆ, ಇನ್ನೊಂದೊಂದು ಚಾನಲ್ಗೆ ಈ ಥರನೂ ಇರುತ್ತದೆ ಗೈಸ್ ಅಷ್ಟೇ. ಇದು ನೀವು ಕೆಳಗಡೆ ಸ್ವೈಪ್ ಮಾಡಿ ನೋಡಿದ್ರೆ ಇನ್ನೊಂದಿದೆ. ಆ್ಯಕ್ಚುಲಿ ವೇಡ್ರಲ್ಲಿ ನಾವು ಯಾವ್ದಾರ ಒಂದು ಕಂಪ್ಲೀಟ್ ಮಾಡೋದಂಗೆ. ಆ್ಯಕ್ಚುಲಿ ಇವಾಗ ನನಗೆ ಕೊಟ್ಟಿರೋದು 3 ಮಿಲಿಯನ್ ವ್ಯೂಸ್ ತೊಗೊಂಡ್ರೆ ಏನಾದ್ರು ಶಾರ್ಟಲ್ಲಿ ನಂದು ಮಾನಿಟೈಸೇಷನ್ ಆಗಿ ನನಗೆ ದುಡ್ಡು ಬರೋ ಥರ ಆಗುತ್ತೆ. ಇವಾಗ ನಿಮಗೆ ಏನು ನಾನು ತೋರಿಸ್ತಾ ಇರೋದು ಅಂತ ಅಂದರೆ, ಕೆಳಗಡೆ ಈಗ ಈ ಪಾಲಿಸಿನ ನಾವು ಫಾಲೋ ಮಾಡೋಣ. 1000 ಸಬ್ಸ್ಕ್ರೈಬರ್ಸ್ ಇಲ್ಲಿ ನೋಡ್ಬೋದು ನೀವು. ಸಾರಿ, ಅದು ಮಾರ್ಕ್ ಆಗಿದೆ. 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ ಆ್ಯಂಡ್ 10 ಮಿಲಿಯನ್ ವ್ಯೂಸ್. ಇದನ್ನ ಇವಾಗ ಆಲ್ಮೋಸ್ಟ್ ಎಲ್ಲ ಚಾನಲ್ಗೂ ಇದನ್ನೇ ಕೊಡೋದು. ಇದನ್ನ ನಾವು ಕಂಪೇರ್ ಮಾಡಿದ್ರು ಇವಾಗ ಯೂಟ್ಯೂಬು ಇನ್ನು 5 ತಿಂಗಳು ಬಿಟ್ಕೊಂಡು ಏನು ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದರೆ, 5 ತಿಂಗಳು ಅಂದರೆ 2027ಕ್ಕೆ ಇನ್ನೊಂದು 6 ತಿಂಗಳು 5 ತಿಂಗಳಷ್ಟರಲ್ಲಿ ನೀವು ಚಾನಲ್ನ ಓಪನ್ ಮಾಡಿಕೊಂಡ್ರೆ 3000 ಅವರ್ಸ್ ಇಲ್ಲ 4000 ಅವರ್ಸ್ ನಿಮಗೆ ಸಿಗ್ತದೆ. ಇಲ್ಲ ಅಂತ ಅಂದರೆ ಗೈಸ್, ನಿಮಗೆ ನಾನು ChatGPTಯಿಂದ ಅದ್ರಲ್ಲಿ ಲಿಸ್ಟ್ ಮಾಡಿಸ್ಕೊಂಡಿದ್ದೀನಿ ಒಂದು, ನೀವು ಲಿಸ್ಟ್ ನೋಡ್ಬೋದು. ಫಸ್ಟ್ ಇಲ್ಲೇ ನೋಡಿ, ಯೂಟ್ಯೂಬ್ ಇದೆ. ನಾನು ಬೇರೆ ಕಲರ್ ಹಾಕೋತೀನಿ, ನಿಮ್ಗೆ ಗೊತ್ತಾಗಲ್ಲ. ಯೂಟ್ಯೂಬ್ ಅಂತ ಇಲ್ಲಿದೆ ನೋಡಿ ನೀವು, ಯೂಟ್ಯೂಬ್. ಇವಾಗ ನೋಡಿ, ಅದೊಂದು ಸ್ವಲ್ಪ ತಪ್ಪಾಗ್ಬಿಟ್ಟಿತ್ತು. ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಅಪ್ಡೇಟ್. ಈ ಅಪ್ಡೇಟ್ ಅಲ್ಲಿ ಏನಂತ ಇದೆ ಅಂದ್ರೆ ಗೈಸ್, ನಮ್ಮಂತ ಕಂಟೆಂಟ್ ಕ್ರಿಯೇಟರ್ಸ್ ಇವಾಗ ಜಾಸ್ತಿ ಆಗಿದ್ದಾರೆ. ಅಂದ್ರೆ ನಾನೇನು ಅಷ್ಟೊಂದು ಕ್ರಿಯೇಟ್ ಮಾಡಲ್ಲ, ಬಟ್ ಡೈಲಿ ವ್ಲಾಗ್ ಯಾರಿಗೂ ಇಷ್ಟ ಆಗಲ್ಲ ಗೈಸ್. ನಾನು ಹೇಳೋದೇನು ಅಂದ್ರೆ, ಫೇಸ್ಲೆಸ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಗೇಮಿಂಗು ಇಲ್ಲ ಅಂದ್ರೆ ಕಿಡ್ಸ್ದು ಟಾಯ್ಸ್ ವಿಡಿಯೋ, ಅಂದ್ರೆ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ ನಿಮಗೆ. ಮತ್ತೆ ಜಾಸ್ತಿ ಖರ್ಚಾಗುತ್ತೆ, ಎಫರ್ಟ್ ಹಾಕಬೇಕು, ಎಡಿಟಿಂಗ್ ಮೇಲೆ ಫೋಕಸ್ ಮಾಡಬೇಕು, ಒಂದು ಲ್ಯಾಪ್ಟಾಪ್ ಬೇಕು. ನೀವು ನಾನು ಕ್ಯಾಮ್ರಾ ತೊಗೊಂಡೆ DJI Action 5 Pro, ಬಟ್ ಏನು ಯೂಸ್ ಆಗಲ್ಲ. ಆಮೇಲಿಂದ ಇದು ವಿಷಯಕ್ಕೆ ಬಂದರೆ, 1000 ಸಬ್ಸ್ಕ್ರೈಬರ್ಸ್ ಇಲ್ಲಿ ಏನು ಹೆಚ್ಚು ಕಮ್ಮಿ ಮಾಡಿಲ್ಲ, 1000 ಸಬ್ಸ್ಕ್ರೈಬರ್ಸ್ ಇಟ್ಟಿದ್ದಾರೆ. ಬಟ್ ವಾಚ್ ಅವರ್ಸ್ ಅಲ್ಲಿ 8000 ಇದೆ. ಏನು ಹೇಳಿ, ವಾಚ್ ಅವರ್ಸ್ ಅಲ್ಲಿ 8000 ಅವರ್ಸ್ ಅಂದರೆ ನೀವೇ ಲೆಕ್ಕಾಚಾರ ಮಾಡಿ. ಇಲ್ಲ ಅಂದ್ರೂ ನಮ್ಮ ವಿಡಿಯೋನ ಒಂದು 50,000 ಜನ ಒಂದು 20 ನಿಮಿಷದ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ಬೇಕು. ಅವಾಗ ನಮ್ದು ಒಂದು ಆಲ್ಮೋಸ್ಟ್ ಒಂದು 5,000 ಅವರ್ಸ್ ಕಂಪ್ಲೀಟ್ ಆಗ್ಬೋದು. ಒಂದು 2 ವಿಡಿಯೋ, ಇದು 20 ಮಿಲಿಯನ್ ಶಾರ್ಟ್ ಬಿಡ್ತೀವಲ್ವ, ಶಾರ್ಟ್ ವಿಡಿಯೋಸ್, ಅದು 20 ಮಿಲಿಯನ್ ನೋಡಿದ್ರೆ ನಮ್ದು ಮಾನಿಟೈಸೇಷನ್ ಆಗುತ್ತೆ. ಇವಾಗ ಇದನ್ನ ಯೂಟ್ಯೂಬ್ ಅವರು ಕರೆಕ್ಟ್ ಆಕ್ಷನ್ ಯಾವಾಗಿಂದ ತಗೋತಿದ್ದಾರೆ ಅಂದ್ರೆ, ಇನ್ನ 6 ಮಂತ್ಸ್ ಅಥವಾ 5 ಮಂತ್ಸ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಇದು ಆಕ್ಚುಲಿ ಯಾವುದೇ ವೆಬ್ಸೈಟ್ ಅಥವಾ ಯಾವುದೇ ಇದರಿಂದ ಲಿಂಕ್ ಇಂದ ಇಲ್ಲ ಯಾರೋ ಒಬ್ರು ಹೇಳಿದ್ರು ಅಂತ ಮಾಡ್ತಾ ಇರೋದಲ್ಲ. ಯೂಟ್ಯೂಬ್ ಅಲ್ಲಿ ಯೂಟ್ಯೂಬರ್ಸ್ ಜಾಸ್ತಿ ಆಗಿದ್ದಾರೆ. ಅಂದ್ರೆ ನಮ್ಮಂತ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ತುಂಬಾ ಜನ ಇದ್ದಾರೆ. ಅದಕ್ಕೋಸ್ಕರ ನಾನು ಒಂದ್ ಸ್ವಲ್ಪ ಬ್ರೈಟ್ನೆಸ್ ಕೊಡೋದು, ಯಾಕೋ ಕರ್ರ್ ಕಾಣಿಸ್ತಾ ಇದೀನಿ. ಅದಕ್ಕೋಸ್ಕರ ಯೂಟ್ಯೂಬು ದುಡ್ಡು ಮಾಡಬೇಕು ಅಂತ ಸುಮಾರು ಜನ ಅರ್ನಿಂಗ್ ಅಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟೋ ಚಾನಲ್ ಅಂದ್ರೆ ಅರ್ಬೋ ಅಂದ್ರೆ ಲೆಕ್ಕನೇ ಇಲ್ಲ, ಅದು ಎಷ್ಟಾಗುತ್ತೋ ನನಗೂ ಗೊತ್ತಿಲ್ಲ. ಅರ್ಬೋದಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ತಿದೆ, ಕಂಟೆಂಟ್ ಕ್ರಿಯೇಷನ್ ಅವ್ರು ಬರ್ತಾ ಇದ್ದಾರೆ ಅಂತ ಈ ಪಾಲಿಸಿನ ಅವರು ಚೇಂಜ್ ಮಾಡಿದ್ದಾರೆ. 4 ಅವರ್ ವಾಚ್ ಟೈಮ್ ಇದ್ದಿದ್ದು 8 ಅವರ್ ಆಗಿದೆ. ನಾನೇನು ಹೇಳ್ತೀನಿ ಅಂತ ಅಂದ್ರೆ ಗೈಸ್, ನೀವು ಏನ್ ಮಾಡಿ ಜಾಸ್ತಿ ಅಂತ ಅಂದ್ರೆ ಫೇಸ್ಬುಕ್ಕಲ್ಲಿ ಅರ್ನ್ ಮಾಡ್ಬೋದು ಗೈಸ್. ಆದರೆ ಫೇಸ್ಬುಕ್ಕಲ್ಲಿ 200 ಇಂತ ಮೇಲೆ ವ್ಯೂಸ್ ಹೋಗಲ್ಲ. ಯಾಕೆ ಅಂದರೆ ನಿಮ್ಮದು ಉಕ್ ಸರಿಲ್ಲ ಅಂತ ಅಂದರೆ. ನಂದೊಂದು ನಾರ್ಮಲ್ ವಿಡಿಯೋದಲ್ಲಿ 6K ವ್ಯೂಸ್ ಬಂದಿದೆ, ಅದು ಕಾಮಿಡಿ ವಿಡಿಯೋದಲ್ಲಿ. ಅದೇ ಥರ ನಾವು ಕಂಟಿನ್ಯೂ ಮಾಡಿದ್ರೆ ಅದರಿಂದನೇ 5 ಜನ ಫಾಲೋವರ್ಸ್ ಬಂದಿದ್ದಾರೆ. ಬೇರೆ ಚಾನಲ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಬೇರೆ ಶಾರ್ಟ್ ಕ್ಲಿಪ್ ಹಾಕಿ ನೋಡಿದಾಗ ಅಷ್ಟೊಂದು ಯಾರೂ ಬರಲಿಲ್ಲ. ನೀವು ಇವಾಗ ಏನು ಮಾಡಿ ಅಂತ ಅಂದರೆ, ಫಸ್ಟು ಫೇಸ್ಬುಕ್ ಹೋಗಿ, ಫೇಸ್ಬುಕ್ಕಲ್ಲಿ ನೀವು ಆ ಥರ ಅಂದರೆ ಮಾಮೂಲಿ ನಾರ್ಮಲ್ಲು ನೀವು ವಿಡಿಯೋಸ್ ಮಾಡಿ, ಮಾಮೂಲಿ ಕಾಮಿಡಿ ವಿಡಿಯೋಸ್ ಅದು ಇದು ಒಂದು ಸ್ವಲ್ಪ ಅಂದರೆ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡಾದ್ಮೇಲೆ ಇನ್ಸ್ಟಾಗ್ರಾಮಲ್ಲೂ ಅಟ್ರ್ಯಾಕ್ಟ್ ಮಾಡಿ ಡೈರೆಕ್ಟ್ ಆಮೇಲೆ ಯೂಟ್ಯೂಬ್ ಚಾನಲ್ಗೆ ಬಂದು 1 2 3 4 5 6 ವೀಡಿಯೋಸ್ನ ನೀವು ಚೆನ್ನಾಗಿ ಕ್ರಿಯೇಟ್ ಮಾಡಿ ಒಳ್ಳೆ ವ್ಯೂಸ್ ಬರ್ಬೇಕು. ಆ ಥರ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಯೂಟ್ಯೂಬಲ್ಲಿ ದುಡ್ಡನ್ನ ದುಡಿಬೋದು. ಬಟ್ ನಮ್ಮ ಥರ ವ್ಲಾಗ್ ಮಾಡ್ಕೊಂಡು ಏನಾದ್ರು ಇಡ್ತೀನಿ ಅಂದರೆ ಆಗಲ್ಲ. ನಾನು ಇವಾಗ ವ್ಲಾಗಿಂಗ್ ಏರಿಯಾನ ಕ್ಲೋಸ್ ಮಾಡೋಣ ಅಂತಿದ್ದೀನಿ, ಬಟ್ ಕ್ಲೋಸ್ ಮಾಡಲ್ಲ ನಾನು. ಯಾಕೆ ಅಂದರೆ ಗೊತ್ತಿಲ್ಲ,
ನಾನು ಹಂಗೆ ಒಂದು ಸ್ವಲ್ಪ ಕ್ಲೋಸ್ ಮಾಡಬೇಕು ಅನ್ಕೋತೀನಿ, ಬಟ್ ಆಗಲ್ಲ. ಬ್ಲಾಗಿಂಗು ನಡೀತದೆ. ಈ ಥರ ಏನಾರ ಟೀಚಿಂಗ್ ಅಪ್ಡೇಟ್ ಬಂದರೆ ನೆಕ್ಸ್ಟ್ ವಿಡಿಯೋ, ಇದೇನಾರ ಒಳ್ಳೆ ರೀಚ್ ಪರ್ಫಾರ್ಮೆನ್ಸ್ ಬಂದರೆ ಇದಕ್ಕೂ ಒಳ್ಳೊಳ್ಳೆ ರೀಚು ಆ ಥರ ಏನಾರು ಮಾಡ್ತೀನಿ. ಆ ಥರ ನಾನು ಹೇಳಕ್ಕೆ ಬರ್ತೀನಿ. ಬಟ್ ಇನ್ನು 6 months ಇದೆ ಗೈಸ್. ನೀವು ಜಲ್ದಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡಿ ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡಿಕೊಂಡ್ರೆ, ಒಂದು ಸತ ಮಾನಿಟೈಸೇಷನ್ ಆದರೆ ಲೈಫ್ ಸೆಟಲ್ ಆಗುತ್ತೆ. ಅಂದರೆ ವಿಡಿಯೋಸ್ ಅದೇ ಥರ ಮಾಡ್ಬೇಕು ನೀವು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯಾಕೆ ಅಂದರೆ ನಿಮ್ಗೆ ಇನ್ನೂ ಏನೇನೋ ಹೇಳ್ಕೊಡ್ಬೇಕು. ಆದರೂ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಟ್ ಕಮೆಂಟಲ್ಲಿ ಬ್ರೋ ಏನಾದ್ರು ಬೇಕು ಅಂದರೆ ಇಂಥದ್ದೇ ಬೇಕು ಅಂತ ಆ ವಿಡಿಯೋ ಹಾಕಿ, ಅಂಥದ್ರ ಬಗ್ಗೆ ನಾವು ಮಾಡ್ತೀವಿ. ಬಟ್ ಆದರೆ ಗೈಸ್ ನಂದು ಇದು ನೋಡಿದ್ದೀರಾ ಅಲ್ವಾ, ಇದನ್ನೆಲ್ಲ ಹೆಂಗೆ ಕ್ಲೈಮ್ ಮಾಡೋದು, ಕಮ್ಯುನಿಟಿ ಗೈಡ್ಲೈನು ನನ್ನ ಚಾನಲ್ ಏನೂ ಆಗಿಲ್ಲ, ಕ್ಲೈಮ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ. ಬಟ್ ಆ ಮಾರ್ಕ್ ಹಂಗೆ ಇರುತ್ತೆ, ಅದು ಒಂದು 90 ದಿವಸ ಆದಮೇಲೆ ಹೊರಟೋಗುತ್ತೆ ಗೈಸ್. ಆಮೇಲೆ ಕಮ್ಯುನಿಟಿ ಗೈಡ್ಲೈನು ಅದು, ಆಮೇಲೆ ಈ ವ್ಯೂಸ್ ಎಲ್ಲ ಆಲ್ಮೋಸ್ಟ್ ಆಲ್ ನಂದಂತೂ ಕಮ್ಮಿನೇ ಬರ್ತಾ ಇರೋದು. ಏನಕ್ಕೆ ಅಂತ ಗೊತ್ತಿಲ್ಲ, ಏನಾಗೈತೆ ಅಂತಲೂ ಗೊತ್ತಿಲ್ಲ. ಬಟ್ ಗೈಸ್ ನನ್ನ ಶಾರ್ಟ್ ವಿಡಿಯೋಸ್ ಎಲ್ಲ ನೋಡ್ಬೋದು ನೀವು ಆರಾಮಾಗಿ. ನಾನು ಗೇಮಿಂಗು ಅಲ್ಲೂ ಅದು ಇದು ಕ್ಲಿಪ್ ಎತ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಏನಕ್ಕೆ ಸ್ಟಾಪ್ ಮಾಡಿದೆ ಅಂದರೆ ಗೈಡ್ಲೈನ್ ಸ್ಟ್ರೈಕ್ ಎಲ್ಲ ಅದರಿಂದನೇ ಬಿದ್ದಿದ್ದು, ಎಲ್ಲ ಅದರಿಂದನೇ ಆಗಿತ್ತು. ಅದಕ್ಕೋಸ್ಕರ ನಾನು ಈ ತಪ್ಪನ್ನ ಯಾರು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಅತಿ ಶೀಘ್ರದಲ್ಲಿ ಗೈಸ್ ನಮ್ದು ಇನ್ನೊಂದು ಚಾನಲ್ ಬರ್ತಿದೆ. ಅದರ ಹೆಸರು ಇಂಡಿಯನ್ ಬೀಸ್ಟ್. ಅಂದ್ರೆ ನಾರ್ಮಲ್ ಚಾಲೆಂಜಸ್ ವಿಡಿಯೋಸ್, ಬಟ್ ಕನ್ನಡದಲ್ಲೇ ಇರುತ್ತೆ. ಹಿಂದಿಲೇನು ಅಂದ್ರೆ ಮಾತಾಡೋದು ಹಿಂದಿಲಿ ಇರುತ್ತೆ. ಅಂದ್ರೆ ಆಡಿಯನ್ಸ್ ಅಂದ್ರೆ ನಾವು ಒಂದು ಚಾಲೆಂಜ್ ತಗೊಂಡಿದ್ವಿ, ₹1 2000 ಅಂತ. ಅದರದ್ದು ಇದೆ, ಲಿಂಕ್ ಹಾಕಿರ್ತೀನಿ ಆಮೇಲಿಂದ. ಬಟ್ ಇವಾಗಲೇ ಓಪನ್ ಆಗಿಲ್ಲ, ಇನ್ನೊಂದೆರಡು ವಿಡಿಯೋ ಆದ್ಮೇಲೆ ಹೇಳ್ತೀನಿ ನಾನು. ಲಿಂಕ್ ಹಾಕಿರ್ತೀವಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಇಂಟ್ರೆಸ್ಟೇ ಇಲ್ಲ ಇದಕ್ಕೆ. ಈ ತರ ಏನಾದ್ರು ವಿಡಿಯೋಸ್ ಅಥವಾ ಏನಾದ್ರು ಬೇಕಿದ್ರೆ ನಿಮ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಬೇರೆ ಚಾನಲ್ ಇಲ್ಲ, ಇದೇ ಚಾನಲ್ ಬ್ಲಾಗು ಬರುತ್ತೆ, ಇದೇ ಚಾನಲ್ ಟೀಚಿಂಗು ಬರುತ್ತೆ. ಆಮೇಲೆ 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 ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇನ್ನೊಂದು ಗ್ಯಾಪ್ನ ಇಟ್ಕೊಳ್ಳಿ, ಚಾನಲ್ನ ಓಪನ್ ಮಾಡ್ಕೊಳ್ಳಿ, ಕಷ್ಟನೋ ಸುಖನೋ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ಕಷ್ಟಪಟ್ಟರೆ ಮುಂದೆ ಆರಾಮಾಗಿ ಸುಖವಾಗಿರ್ಬೋದು. ಬಟ್ ಗೈಸ್ ನಾನು ಯೂಟ್ಯೂಬಲ್ಲಿ ಮುಂದೆ ಬರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇದು ಬಂದು 12,000 ಮೈಕ್, ಇವೆರಡು ಮೈಕ್, ಇದೊಂದು ಬಾಕ್ಸ್ಗೆ 12,000. ಅಲ್ಲಿ ಕ್ಯಾಮ್ರಾಗ ಹಾಕೋ ರಿಸೀವರ್ ಇದೆ 12,000. ಕ್ಯಾಮ್ರಾ DJI ಕ್ಯಾಮ್ರಾ ಇದೆ. ಬಟ್ ಒಂದು ಸಿಸ್ಟಮ್ ಬಿಲ್ಡ್ ಮಾಡಬೇಕು, ಅದು ಬಂದು ನಾವು ಆಲ್ಮೋಸ್ಟ್ ಅಲ್ಲಿ 1,00,000 ಹತ್ರ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಯೂಟ್ಯೂಬ್ಗೆ ಅಂತ. ಬಟ್ ಯೂಟ್ಯೂಬಲ್ಲಿ ಬೆಳಿತೀನೋ ಇಲ್ಲಿ ಹೋಗುತ್ತಿಲ್ಲ. ಹೋದ್ರೆ 1,00,000, ಬಂದರೆ 10,00,000, ಆ ಥರ ಮೈಂಡ್ ಸೆಟ್ಟಲ್ಲಿ ನಾನು ಯೂಟ್ಯೂಬ್ಗೆ ಖರ್ಚು ಮಾಡ್ತಿದ್ದೀನಿ. ಹೋದ್ರೆ 1,00,000 ಗೈಸ್, ಬಂದರೆ ಮುಂದೆ ಲೈಫ್ ಸೆಟ್ಲ್ ಆಗಿರುತ್ತೆ. ಇಷ್ಟು ಹೇಳ್ತಾ ಗೈಸ್ ಅಷ್ಟೇ, ಟಾಟಾ ಬೈ ಬೈ. ಸಿಗದ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಕಮೆಂಟ್ ಮಾಡಿ. ಟಾಟಾ.